ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಸಿದ್ದರಾಮಯ್ಯನವರು ಈಗ ಒಂದು ಖಡಕ್ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಬಹುಶಃ ಈ ಮೆಸೇಜ್ ಇದೆಯಲ್ಲ, ರಾಹುಲ್ ಗಾಂಧಿಯವರು, ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ ಏನೇ ಥಿಂಕ್ ಮಾಡಿದ್ರು ಮತ್ತೊಮ್ಮೆ ರೀಥಿಂಕ್ ಮಾಡುವ ಹಾಗೆ ಮಾಡಿದೆ. ಅಷ್ಟು ಸುಲಭ ಇಲ್ಲ. ಬಹುಶಃ ಇದು ಹೋಗ್ತಾ 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 ಇನ್ನೂ ಭಾರಿ ಕಗ್ಗಂಟಾಗ್ತಾ ಇದೆಯೇ ವಿನಃ ಈ ಸಮಸ್ಯೆ ಪರಿಹಾರವಾಗುವತ್ತ ಸಾಗ್ತಾ ಇಲ್ಲ ಅನ್ನೋದಕ್ಕೆ ಈಗ ಸಿದ್ದರಾಮಯ್ಯನವರ ಬಣದಿಂದ ಹೋಗಿರುವಂಥ ಈ ಮೆಸೇಜ್ ಇದೆಯಲ್ಲ, ಇದು ನಾನು ಹೇಳ್ತೀನಿ ಕೇಳಿ. ಇಡೀ ಈ ಪ್ರಕರಣಕ್ಕೆ ಏನು ನಡೀತಾ ಇದೆಯಲ್ಲ, ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ, ಇದಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ಬಿಗ್ ಟ್ವಿಸ್ಟ್ ಪಾಯಿಂಟ್. ಆ ನಿಟ್ಟಿನಲ್ಲಿ ಈಗ ಈ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು. ಹಾಗಾದರೆ ಆ ನಿಟ್ಟಿನಲ್ಲಿ ಈ ಬೆಳವಣಿಗೆ ಬಹಳ ಪ್ರಮುಖ ಅನ್ನುವಂಥದ್ದು. ಹಾಗಾದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಕೊಟ್ಟಿರುವಂಥ ಖಡಕ್ ಮೆಸೇಜ್ ಏನು ಹೇಳಿದರು? ಅವ್ರ ಬಣದಿಂದ ಹೋಗಿರುವಂಥ ಆ ಮೆಸೇಜ್ ಯಾವ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಕೂಡ ರೀಥಿಂಕ್ ಮಾಡುವ ಹಾಗೆ ಮಾಡಿದೆ? ಇಡೀ ಹೈಕಮಾಂಡ್ನ ತಲೆಯನ್ನೇ ಕೆಡಿಸಿರುವಂತಹ ಆ ಸಂದೇಶ ಯಾವುದು? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ ಇದೆ, ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಆ ಕಡೆ ಡಿ ಕೆ ಶಿವಕುಮಾರ್ ಪಟ್ಟು ಬಿಡ್ತಾ ಇಲ್ಲ, ತಾನು ಸಿ ಎಂ ಆಗಲೇಬೇಕು ಅಂತ ಕೂತಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಪಟ್ಟ ಬಿಡ್ಲಿಕ್ಕೆ ರೆಡಿ ಇಲ್ಲ. ಈ ಹಂತದಲ್ಲಿ ಈಗ ಒಂದು ರಿಪೋರ್ಟ್ ಹೈಕಮಾಂಡ್ನ ಅಂಗಳವನ್ನು ತಲುಪಿದೆ. ರಾಹುಲ್ ಗಾಂಧಿಯವರ ಕೈ ಸೇರಿದೆ. ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಕೂಡ ಈ ರಿಪೋರ್ಟನ್ನು ತಿರುವಿ ಹಾಕಿದ್ದಾರೆ. ಈ ರಿಪೋರ್ಟ್ ನೋಡಿದ ನಂತರ ಎಲ್ಲರೂ ಕೂಡ ಒಂದು ರೀತಿ ದಿಗ್ಭ್ರಮೆಗೊಳಗಾಗಿದ್ದಾರೆ. ಹೇಗಪ್ಪ ಮುಂದೆ ಕತ್ತಿ, ಏನು ಮಾಡೋದು ಇನ್ನು? ಹಾಗಾದರೆ ವಾಟ್ ನೆಕ್ಸ್ಟ್? ಮುಂದಿನ ಭವಿಷ್ಯ ಹೇಗೆ? ಏನು ಮಾಡಬೇಕಿನ್ನು ನಾವು ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ. ಹಾಗಾದರೆ ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಏನು ಆಗಿರುವಂಥದ್ದು? ಏನು ಆ ರಿಪೋರ್ಟಲ್ಲಿ ಏನಿದೆ ನೋಡಿ. ಸಿದ್ದರಾಮಯ್ಯನವರ ಬಣದಿಂದ ಹೋಗಿರುವಂಥ ಒಂದು ವರದಿ, ಆ ವರದಿ ನೀವು ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಯ ಆಲೋಚನೆಯನ್ನು ಮಾಡಿದ್ದೇ ಆದರೆ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದೇ ಆದರೆ 2028ರಲ್ಲಿ ಹಾಗೂ 2029ರಲ್ಲಿ ಅಂದರೆ ರಾಜ್ಯ ವಿಧಾನಸಭಾ ಚುನಾವಣೆ ಹಾಗೂ ರಾಜ್ಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಭವಿಷ್ಯ ಏನಾಗುತ್ತೆ, ಕರ್ನಾಟಕದಲ್ಲಿ ಯಾವ ಲೆವೆಲ್ಗೆ ನೆಲ ಕಚ್ಚುತ್ತೆ ಅನ್ನುವಂತಹ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ? ಅರೆ, 2028ರಲ್ಲಿ ಆಗೋದು, 2029ರಲ್ಲಿ ಎಲೆಕ್ಷನ್ ಆಗೋದು, ಈಗಲೇ ಹೆಂಗೆ ರಿಪೋರ್ಟ್ ಕೊಡ್ತಾರೆ? ಅವ್ರು ಕೊಟ್ಟಿರೋ ರಿಪೋರ್ಟ್ ಏನು ಅಂದರೆ, ಅವರು ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅಹಿಂದ ವೋಟರ್ಸ್ ಇದ್ದಾರೆ ಅನ್ನೋ ಅಂಕಿಅಂಶವನ್ನು ಕೊಟ್ಟಿದ್ದಾರೆ. ಅವರು ಎಕ್ಸಾಕ್ಟ್ ನಂಬರ್ಸ್ ಹೇಳ್ತಾ ಹೋಗಿದ್ದಾರೆ. ನಾನು ಹೇಳ್ತೀನಿ ಈಗ ನಿಮಗೆ, ಅವ್ರು ಕೊಟ್ಟಿರೋ ರಿಪೋರ್ಟಲ್ಲಿ ಏನೇನಿದೆ ಒಂದೊಂದು ಪಾಯಿಂಟ್ನು ಬಿಡಿಸಿ ಹೇಳ್ತೀನಿ ನಾನು ನಿಮಗೆ. ಅವ್ರು ಹೇಳ್ತಾರೆ, ಆ ರಿಪೋರ್ಟಲ್ಲಿದೆ, ರಾಹುಲ್ ಗಾಂಧಿ ಅವರ ಕೈ ಸೇರಿರುವ ರಿಪೋರ್ಟಲ್ಲಿದೆ, ಕರ್ನಾಟಕದ 224 ಕ್ಷೇತ್ರಗಳದ್ದು ಚಿತ್ರಣ ಕೊಟ್ಟಿದ್ದಾರೆ. 224 ಕ್ಷೇತ್ರಗಳ ಪೈಕಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅಹಿಂದ ವೋಟರ್ಸ್ ಇದ್ದಾರೆ, ಅಹಿಂದ ಮತದಾರರಿದ್ದಾರೆ. ಈ ರಿಪೋರ್ಟ್ ಪ್ರಕಾರ ರಾಜ್ಯದ 224 ಕ್ಷೇತ್ರಗಳ ಪೈಕಿ 80%ಕ್ಕೂ ಅಹಿಂದ ಮತದಾರರಿರುವಂಥ ಕ್ಷೇತ್ರ ಎಷ್ಟು ಅಂದರೆ 42 ಕ್ಷೇತ್ರಗಳಲ್ಲಿ ಮೋರ್ ದೆನ್ 80% ಅಹಿಂದ ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಮೋರ್ ದೆನ್ 70% ಅಹಿಂದ ವೋಟರ್ಸ್ 83ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿದ್ದಾರೆ. ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ. ಇಲ್ಲೇ 125 ಕ್ಷೇತ್ರ ಆಗೋಯಿತು. 125 ಕ್ಷೇತ್ರದಲ್ಲಿ ಕನಿಷ್ಠ 70% ಮೇಲಿದ್ದಾರೆ ಅಹಿಂದ ವೋಟರ್ಸ್ ಅನ್ನೋದು ಇಲ್ಲೇ ಲೆಕ್ಕ ಸಿಕ್ತು. ಇನ್ನು 49 ಕ್ಷೇತ್ರದಲ್ಲಿ 60%ಗಿಂತ ಜಾಸ್ತಿ ಅಹಿಂದ ವೋಟರ್ಸ್ ಇದ್ದಾರೆ. ಆಯ್ತಲ್ಲ, 175 ಕ್ಷೇತ್ರ ಆಯ್ತಿಲ್ಲೇ. 175 ಕ್ಷೇತ್ರದಲ್ಲಿ ಮಿನಿಮಮ್ 60%ಗಿಂತ ಮೇಲಿದೆ. 60%, 70%, 80% ಮೇಲೆ ಅಹಿಂದ ವೋಟರ್ಸ್ ಇದ್ದಾರೆ ಅನ್ನೋ ಲೆಕ್ಕ ಕೊಟ್ಟರು. ಇನ್ನು 22 ಕ್ಷೇತ್ರದಲ್ಲಿ 50%ಕ್ಕಿಂತ ಹೆಚ್ಚು ಅಹಿಂದ ವೋಟರ್ಸ್ ಇದ್ದಾರೆ. ಇನ್ನು 5 ಕ್ಷೇತ್ರದಲ್ಲಿ ಮೋರ್ ದ್ಯಾನ್ 90% ಅಹಿಂದ ವೋಟರ್ಸ್, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮುದಾಯಕ್ಕೆ ಸೇರಿದ 90%ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮತದಾರರಿರುವಂತಹ 5 ಕ್ಷೇತ್ರ ಇದೆ. ಈ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರೇ ಡಿಸೈಡಿಂಗ್ ಫ್ಯಾಕ್ಟರ್. ಸಿದ್ದರಾಮಯ್ಯನವರು ಇಲ್ಲದೆ ಈ ಕ್ಷೇತ್ರಗಳಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯ ಈಸ್ ಅಹಿಂದ ಚಾಂಪಿಯನ್. ಅವ್ರನ್ನ ನೀವು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರೆ ಅಹಿಂದ ಮತದಾರರು ಕಾಂಗ್ರೆಸ್ನಿಂದ ದೂರ ಆಗ್ತಾರೆ, ಚದುರಿ ಹೋಗ್ತಾರೆ. ಅಹಿಂದ ವೋಟರ್ಸ್ ಕಾಂಗ್ರೆಸ್ನ ಬಿಟ್ಟು ಹೋಗ್ತಾರೆ. ಹೀಗಿರುವಾಗ ಕಾಂಗ್ರೆಸ್ ನೆಲ ಕಚ್ಚುತ್ತೆ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಇನ್ನು 2.5 ವರ್ಷ ಅವರೇನು ಮುಂದಿನ ಟರ್ಮಿಗೆ ಅವ್ರೇನು ಕ್ಲೈಮ್ ಮಾಡ್ತಾ ಇಲ್ಲ. ಇದೊಂದು ಟೆನ್ಯೂರು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ.
ಶಾಶ್ವತವಾಗಿ ಅಹಿಂದ ಮತದಾರರು ಕಾಂಗ್ರೆಸ್ನ ಜೊತೆ ಉಳಿದುಕೊಳ್ತಾರೆ, ಇಲ್ಲ ಅಂದರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗೆ ಹೋಗುತ್ತಲ್ಲ ಅನ್ನುವಂಥ ಅಂಕಿ ಅಂಶಗಳನ್ನ ಈ ವರದಿಯ ಮೂಲಕ ಕೊಟ್ಟಿದ್ದಾರೆ. ಈ ರಿಪೋರ್ಟನ್ನು ನೋಡಿದ ನಂತರ ಪ್ರಿಯಾಂಕ್ ಖರ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ ಬರೋಕ್ಕೂ ಮೊದಲೇ ಕಾಂಗ್ರೆಸ್ ಇತ್ತು, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೇ ಕಾಂಗ್ರೆಸ್ ಅನ್ನೋದನ್ನೆಲ್ಲ ಅವ್ರು ಹೇಳಿದ್ರಲ್ಲ. ಯಾಕೆ ಹೇಳಿದ್ರು ಅಂದರೆ ಈ ರಿಪೋರ್ಟ್ ನೋಡಿ ತಲೆ ಕೆಡಿಸ್ಕೊಂಡೇ ಆ ರಿಯಾಕ್ಷನ್ನ ಕೊಟ್ಟಿದ್ದು. ಯಾಕಂದರೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ಸೇ ಇಲ್ಲ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನುವಂಥ ಮೆಸೇಜ್ ಎಲ್ಲ ಹೋಯ್ತಲ್ಲ, ಈ ರಿಪೋರ್ಟ್ನ ಹಿನ್ನೆಲೆಯಲ್ಲೇ ಹೋಗಿದ್ದು. ಅಹಿಂದ ವೋಟರ್ಸ್ ಕಳೆದು ಹೋದರು ಅಂದರೆ ಇನ್ನು ಕಾಂಗ್ರೆಸ್ ಗೆಲ್ಲೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಿದ್ರಲ್ಲ, ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಹಾಗೆ ಹೇಳಿದ್ದು. ಇಲ್ಲ ಹೈಕಮಾಂಡ್ ಇದಕ್ಕೆ ಬಗ್ಗೋದಿಲ್ಲ ಅನ್ನೋ ರೀತಿಯ ಮೆಸೇಜ್ನ ಕನ್ವೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಒಂದ್ಸಲ ಏನಿದೆ, ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ಸಲ CM ಆಗಲಿಕ್ಕಾಗುತ್ತಾ ಇದೇ ಆಪರ್ಚುನಿಟಿ ಬಳಸ್ಕೊಂಡು ಅನ್ನೋದು ಅವ್ರ ತಲೆಯಲ್ಲಿ ಇರ್ಬೋದು. ಅದೇನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಈಗ ಸಿದ್ದರಾಮಯ್ಯನವರ ಬಣ ಉರುಳಿಸಿರುವಂಥ ಈ ದಾಳ ಇದೆಯಲ್ಲ, ಒಂದು ಅಹಿಂದ ವಾರ್ಗೆ ಇದು ಇಂಬನ್ನು ಕೊಟ್ಟಿದೆ. ಮತ್ತು ಈ ವಿಷಯದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟದ ವಿಚಾರದಲ್ಲಿ ಹೈಕಮಾಂಡ್ಗೆ ಡೋಂಟ್ ಕೇರ್ ಅನ್ನೋ ಮೆಸೇಜ್ನ ಕೂಡ ಇದು ಪಾಸ್ ಮಾಡಿದೆ. ಅಲ್ಲಿಗೆ ಇದು ಭಾಳ ಸುಲಭವಾಗಿ ಮುಗಿಯುವಂಥ ಆಟ ಅಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ಯಾಕಂದರೆ ಈ ರಿಪೋರ್ಟ್ ಕಾರ್ಡ್ ಇದೆಯಲ್ಲ, ಅಹಿಂದ ವೋಟರ್ಸ್ ಲೆಕ್ಕಾಚಾರವನ್ನು ಕೊಟ್ಟಿರುವಂಥ ರಿಪೋರ್ಟ್ ಕಾರ್ಡ್, ಇದನ್ನು ಹೈಕಮಾಂಡ್ ಬಹಳ ಇಗ್ನೋರ್ ಮಾಡಲಿಕ್ಕೂ ಆಗೋದಿಲ್ಲ. ಅಲ್ಲಿಗೆ ಒಂದು ಕ್ಲಿಯರ್ ಏನು, ಸಿದ್ದರಾಮಯ್ಯನವರ ಮನ ಒಲಿಸಲೇಬೇಕು, ಸಿದ್ದರಾಮಯ್ಯನವ್ರನ್ನ ಕಾನ್ಫಿಡೆನ್ಸಿಗೆ ತಗೊಳ್ಳೇಬೇಕು, ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಂಡೇ ತೀರ್ಮಾನ ಮಾಡಬೇಕು. ನೀವೇನೇ ತೀರ್ಮಾನ ಮಾಡೋದಿರಲಿ, ಅದು DK ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ದಲ್ಲಿರ್ಬೋದು, ಅದು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವ ಆಯ್ಕೆಯ ವಿಚಾರ ಇರ್ಬೋದು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ತಂದು ಕೂರಿಸ್ಬೇಕು ಅಂತ ಇರ್ಬೋದು, ಅಥವಾ ಪರಮೇಶ್ವರ್ ಕ್ಲೈಮ್ ಮಾಡ್ತಿದ್ದಾರಲ್ಲ ಅದ್ರ ಕಡೆನೂ ಗಮನ ಕೊಡುವಂಥದ್ದು ಇರ್ಬೋದು. ಅದು ಏನೇ ಇರಲಿ, ಸಿದ್ದರಾಮಯ್ಯನವ್ರನ್ನ ದೂರ ಇಟ್ಟು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವ್ರನ್ನ ಇಗ್ನೋರ್ ಮಾಡಿ ಯಾವ ತೀರ್ಮಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಮೆಸೇಜ್ನ ಈ ಮೂಲಕ ಕನ್ವೆ ಮಾಡಿದ್ದಾರೆ ಅನ್ನುವಂಥದ್ದು. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ, ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ನುಂಗ್ಲಿಕ್ಕೂ ಆಗಲ್ಲ, ಉಗಿಲಿಕ್ಕೂ ಆಗದಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದು ನಿಂತಿದೆ. ಈ ರಿಪೋರ್ಟ್ನ ನೋಡಿದ ನಂತರ ಈ ರಿಪೋರ್ಟನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮುಂದಕ್ಕೆ ಹೋಗೋದಾದರೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯವ್ರನ್ನ ಡಿಸ್ಟರ್ಬ್ ಮಾಡುವಂಥ ಆಲೋಚನೆ ಮಾಡೋದಿಲ್ಲ. ಇಲ್ಲ ಏನೋ ಒಂದು ತೀರ್ಮಾನ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ, ಇಲ್ಲಾಂದರೆ DK ಶಿವಕುಮಾರ್ ಕೂಡ ಸುಮ್ಮನೆ ಇರೋದಿಲ್ಲ ಅನ್ನೋ ಮೆಸೇಜ್ ಕನ್ವೆ ಆಗುತ್ತೆ ಅನ್ನೋದಾದರೆ ಆಗ ಸಿದ್ದರಾಮಯ್ಯವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಏನಾದರೂ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಈ ರಿಪೋರ್ಟ್ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದೆ ಅನ್ನೋಂಥದ್ದು ಸ್ಪಷ್ಟವಾಗಿದೆ. ಈ ರಿಪೋರ್ಟ್ನ ಪರಿಣಾಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಲ್ಲಿ ಮುಂದುವರಿಯಬಹುದೇ, ಅಥವಾ ಈ ರಿಪೋರ್ಟ್ನ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ವಿಶ್ವಾಸಕ್ಕೆ ತೆಗೆದುಕೊಂಡು ಸಿದ್ದರಾಮಯ್ಯನವರು ಹೇಳಿದವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಬಹುದೇ, ಅಥವಾ ಈ ರಿಪೋರ್ಟ್ನ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಗ್ನೋರ್ ಮಾಡಿ ಮುಂದುವರಿಯಬಹುದೇ. ಅದು ಏನಾಗುತ್ತೋ ಆಗಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಡೋದು ಅನ್ನೋ ಹಂತಕ್ಕೆ ಹೋಗಬಹುದೇ, ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.